ನಮಸ್ಕಾರ ರೈತ ಮಿತ್ರರೇ. ಯಾರ್ಯಾರೆಲ್ಲ ಕೃಷಿ ಅಮೌಂಟು ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀರಲ್ಲ, ಪಿ ಎಮ್ ಕಿಸಾನ್ ಏನಿತ್ತಲ್ಲ, ಅದಕ್ಕೆ ಅಂತಲೇ ನಮ್ಮ ಕೃಷಿ ಇಲಾಖೆಯವರು ಒಂದು ಸುತ್ತೋಲೆನ ಹೊರಡಿಸಿದ್ದಾರೆ. ನೋಡ್ಬೋದು ನೀವು. ಈ ಸುತ್ತೋಲೆ ಪ್ರಕಾರ ನಿಮ್ಮ ಫ್ರೂಟ್ಸ್ ಐ ಡಿ ಏನಿರುತ್ತಲ್ಲ, ಅದನ್ನು ಕೇಂದ್ರ ಸರ್ಕಾರದ ಐ ಡಿಗೆ ಲಿಂಕ್ ಮಾಡಬೇಕು. ಹಾಗಿದ್ರೆ ಅಷ್ಟೇ ಫ್ರೂಟ್ಸ್ಗೆ ಐ ಡಿ ಲಿಂಕ್ ಆದಮೇಲೆ ನಿಮಗೆ ಪಿ ಎಮ್ ಕಿಸಾನ್ ಹಣ ಬರೋವಂಥದ್ದು. ಇದನ್ನು ಎಲ್ಲ ರೈತರು, ಜಮೀನು ಹೊಂದಿರುವಂಥ ಪ್ರತಿಯೊಬ್ಬರು ರೈತರು ಕೂಡ ಮಾಡಲೇಬೇಕು. ಮತ್ತು ಎಲ್ಲಿ ಇದನ್ನು ಮಾಡೋದು ಅನ್ನೋದಾದರೆ, ನಿಮ್ಮ ಹತ್ತಿರದ ಗ್ರಾಮ ಒನ್, ಇಲ್ಲ ಕೃಷಿ ಇಲಾಖೆ, ಇಲ್ಲ ತೋಟಗಾರಿಕಾ ಇಲಾಖೆ, ಇಲ್ಲ ಪಶು ಇಲಾಖೆ, ಇವೇನಿರ್ತಾವಲ್ಲ ಇಷ್ಟರಲ್ಲಿ ಎಲ್ಲಾದರೂ ಕೂಡ ಹೋಗಿ ನಿಮ್ಗೆ ಹತ್ತಿರ ಇರೋಂಥದ್ರಲ್ಲಿ ಮಾಡ್ಬೇಕು. ಇದಕ್ಕೆ ಬೇಕಾಗುವಂಥ ದಾಖಲೆಗಳು ಏನೇನು ಅಂತಂದರೆ, ಆಧಾರ್ ಕಾರ್ಡು, ಪಾಣಿ, ಮತ್ತು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ಸಂಖ್ಯೆ, ಇದು ಒ ಟಿ ಪಿ ಬರುತ್ತೆ. ಅದರ ನಂತರ ನೀವು ಒ ಟಿ ಪಿ ಅವನ್ನೆಲ್ಲ ಹೇಳಬೇಕಾಗತ್ತೆ. ಅದರಲ್ಲಿ ಹೋದಾಗ ಒ ಟಿ ಪಿ ಕೊಡೋದ್ರಿಂದ ನಿಮ್ಮ ಒಪ್ಪಿಗೆ ಕೊಟ್ಟ ಹಾಗೆ ನೀವು ಈ ರೀತಿ ಲಿಂಕ್ ಮಾಡಲಿಕ್ಕೆ, ಫ್ರೂಟ್ಸ್ನ ನೀವು ಕೇಂದ್ರ ಸರ್ಕಾರಕ್ಕೆ ಲಿಂಕ್ ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತಂದು ಹೇಳ್ಬಿಟ್ಟು ಇದು ಒ ಟಿ ಪಿ ತೊಗೊಳೋವಂಥದ್ದು. ಅದರ ನಂತರ ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನಿಮಗೊಂದು ಮೆಸೇಜ್ ಬರುತ್ತೆ ಅಪ್ಡೇಟ್ ಆಗಿರೋದು. ಅದರ ನಂತರದಿಂದ ನಿಮಗೆ ಕೇಂದ್ರ ಸರ್ಕಾರದ ಹಣ ಬರೋಂಥದ್ದು. ಈ ಯೋಜನೆನ ಎಲ್ಲರೂ ಕೂಡ ಹೋಗಿ ಈ ಕೂಡಲೇ ಮಾಡಿಸ್ಕೊಡಿ. ಇಲ್ಲ ಅಂತಂದರೆ ಯಾರಿಗೂ ಕೂಡ ಪಿ ಎಮ್ ಕಿಸಾನ್ ಹಣ ಬರೋದಿಲ್ಲ.